ಅಧಿಕಾರಕ್ಕೆ ಬರಲು ಉಚಿತ ಆಶ್ವಾಸನೆಗಳನ್ನು ಕೊಡ್ತಾ ಅಥವಾ ಫ್ರೀ ಗ್ಯಾರಂಟಿಗಳನ್ನು ಕೊಡ್ತಾ ಹೋಗ್ತಿರೋಂಥ ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್ ಈಗ ತರಾಟೆಗೆ ತಗೊಂಡಿದೆ. ಗ್ರಾಹಕರ ಆರ್ಥಿಕ ಸ್ಥಿತಿಯನ್ನು ಲೆಕ್ಕಿಸಿದೆ. ನೀವು ಎಲ್ಲರಿಗೂ ಉಚಿತ ವಿದ್ಯುತ್ ಕೊಡ್ತೀವಿ ಅಂತೀರಿ. ತಮಿಳುನಾಡು ವಿದ್ಯುತ್ ವಿತರಣಾ ನಿಗಮದ ಲಿಮಿಟೆಡ್ ಅರ್ಜಿ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾದ ಜೋಯ್ಮಲ್ಯ ಬಾಗ್ಜಿ ಮತ್ತು ವಿಪುಲ್ ಎಂ ಪಾಂಚೋಲಿ ಅವರ ಒಳಗೊಂಡ ಪೀಠ ಕೇಳಿರೋ ಪ್ರಶ್ನೆ ಇವೆಲ್ಲ. ನೀವು ಬಡವರಿಗೆ ಸಹಾಯ ಮಾಡಿ, ಯಾರೂ ಬೇಡ ಅಂತಿಲ್ಲ. ಆದರೆ ದೇಶದಲ್ಲಿರೋರ್ನೆಲ್ಲ ಓಟ್ಗೋಸ್ಕರ ಎಲ್ಲರೂ ಬಡವರು ಅನ್ನೋ ಥರ ನೀವು ಟ್ರೀಟ್ ಮಾಡ್ಕೊಂಡು ಹೋದರೆ, ಎಲ್ಲರಿಗೂ ಉಚಿತ ಕೊಟ್ಕೊಂಡು ಯಾವ ನ್ಯಾಯ, ಯಾವ ಸಂಸ್ಕೃತಿ? ಅಬ್ಬಾ, ನಾನೇನು ಮಾಡಲಿ, ಕನ್ನಡದ ಟಿ ವಿನಲ್ಲಿ ಕೂತಿದ್ದೀನಿ. ಹಾಗಾಗಿ ಪಾಪ ನ್ಯಾಯಮೂರ್ತಿಗಳಿಗೆ ನಾವು ಇದನ್ನೆಲ್ಲ 1.5-2 ವರ್ಷದಿಂದ ಹೇಳ್ತಾ ಇದ್ದಿದ್ದು ಕೇಳಿಸಲ್ಲ ಅವ್ರಿಗೆ. ಯಾರು ಒಂಚೂರು ಟ್ರಾನ್ಸ್ಲೇಟ್ ಮಾಡೋರು ಕೊಡ್ರಪ್ಪ ಅವ್ರಿಗೆ, ಈ ಥರನೂ ಒಬ್ರು ಹೇಳಿದ್ರು ಅಂತ ಬಡ್ಕೊಂಡ್ವಿ. ಇದನ್ನು ನಾವು ಯಾರಿಗೆ ಸಲ್ಲಬೇಕು? ಸೋಷಿಯಲ್ ಜಸ್ಟಿಸ್ ಸ್ಕೀಮ್ಸು ಸೋಷಿಯಲ್ ಜಸ್ಟಿಸಿನ ಪರಿವ್ಯಾಪ್ತಿಯ ಒಳಗಡೆ ಇರಬೇಕು. ಯಾರು ಬಡವರು ಎಂಬುದು ಇತ್ಯರ್ಥ ಮಾಡಿಕೊಳ್ಳಬೇಕು. ಕಂಡಿದ್ದವ್ರಿಗೆಲ್ಲ ನೀವು ಸ್ಕೀಮ್ಗಳನ್ನು ಕೊಡಕೂಡ್ದು. ಕೇಳಲೇ ಇಲ್ಲ. ಅದೆಷ್ಟು ಸರಿ ಕೇಳಿದ್ನೋ. ವೆರಾಸ್ ಹೈಕೋರ್ಟ್ ಡಿಸ್ಮಿಸ್ ಮಾಡುತ್ತೆ ಪಿಟಿಷನ್ನ. ಇದು ವಚನ ಭ್ರಷ್ಟತೆ ಅಲ್ಲವೇ ಅಂತಂದರೆ ಮಾತಾಡಲ್ಲ ಕೋರ್ಟ್ನವರು. ಇನ್ಫ್ಯಾಕ್ಟ್ ಹೈಕೋರ್ಟ್ ಶುಡ್ ಹ್ಯಾವ್ ಸೆಡ್ ಎಸ್, ವಚನ ಭ್ರಷ್ಟತೆ ಎನ್ಬೇಕಾಗಿತ್ತು. ಇದು ಮೋಸ, ಓಟಿಗೆ ದುಡ್ಡು ಕೊಡ್ತಾ ಇರೋ ಇನ್ನೊಂದು ಮಾರ್ಗ. ಬಿಜೆಪಿನಾದ್ರೂ ಸರಿ, ಕಾಂಗ್ರೆಸ್ ಆದರೂ ಸರಿ. ಕೋರ್ಟ್ ಆ ತೀರ್ಮಾನಕ್ಕೆ ಬರಲೇ ಇಲ್ಲ. ಬರಬೇಕಾಗಿತ್ತು ನನ್ನ ಪ್ರಕಾರದಲ್ಲಿ. ಕವರ್ಗಾಕಿ ಎಲೆಕ್ಷನ್ಗೆ ಮೊದಲು ಕ್ಯಾಂಡಿಡೇಟ್ ಹೋಗಿ ವೋಟರ್ಗೆ ದುಡ್ಡು ಕೊಟ್ಟರೆ ಅದು ಪ್ರಭಾವ, ವಶೀಲಿ, ಹಣ ಕೊಟ್ಟಿದ್ದು ಭ್ರಷ್ಟತೆ ಅಂತ ಆಗತ್ತಾದರೆ, ಫಾರ್ಮಲೈಸ್ಡ್ ಆಗಿ ನೀತಿ ರೂಪದಲ್ಲಿ ಅದನ್ನೇ ಮಾಡಿದ್ರೆ ಅದು ಯಾಕೆ ಭ್ರಷ್ಟತೆ ಆಗ್ತಾ ಇಲ್ಲ, ಅದು ಯಾಕೆ ಲಂಚ ಆಗ್ತಿಲ್ಲ ಓಟಿಗೆ ಅನ್ನೋ ಪ್ರಶ್ನೆನ ಕೋರ್ಟ್ಗಳು ಕೇಳಲೇ ಇಲ್ಲ ಕೋರ್ಟ್ಗಳು ಈ ಪ್ರಶ್ನೆನ. ಇನ್ನೊಂದು ಮಾರ್ಗ, ವೆರಿ ಸ್ಯಾಡ್ ಇಟ್ ಈಸ್. ದಿ ಕೋರ್ಟ್ಸ್ ಶುಡ್ ಹ್ಯಾವ್ ಆಸ್ಕ್ಡ್ ದಿಸ್ ಕ್ವಶನ್ ನನ್ನ ಪ್ರಕಾರದಲ್ಲಿ. ಈಸ್ ಇಟ್ ನಾಟ್ ಫಾರ್ಮಲೈಸಿಂಗ್ ಕರಪ್ಷನ್ ಅಂತ ಕೇಳಬೇಕಿತ್ತು. ಯಾರು ಕೇಳಲಿಲ್ಲ. ಏನೋ ಈಗ ಗ್ಯಾರಂಟಿ ಯೋಜನೆಗಳಿಗೆ ಇದು ಅಂತ ಮಾಡಿದ್ದಾರೆ. ಏನು ಹೇಳುತ್ತೆ ಕೋರ್ಟು ನೋಡೋಣ. ಸುಪ್ರೀಂ ಕೋರ್ಟ್ ಕೇಳ್ತಿರೋ ಪ್ರಶ್ನೆ, ಇದರಿಂದ ಏನಾಗತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ, ಕೇಳಿರೋದಕ್ಕೆ ಹೇಳ್ತಾ ಇದ್ದೀನಿ. ಉಚಿತ ಕೊಡುಗೆಗಳು ಆರ್ಥಿಕ ದೀರ್ಘಕಾಲಿಕ ಅಭಿವೃದ್ಧಿಗೆ ಅಡ್ಡಿ. ಎಲ್ಲ ರಾಜ್ಯಗಳಲ್ಲಿ ಕಾಣಿಸ್ತಾ ಇದೆ. ಪಂಜಾಬ್, ಕೇರಳ, ಪಾಸಿಬಲಿ ಡೆಲ್ಲಿ ನೆಕ್ಸ್ಟ್, ತೆಲಂಗಾಣ, ಆಂಧ್ರ ಆದರೂ ಸಪರೇಟ್ ರಾಜ್ಯ ಆಗಿದ್ದರಿಂದ ಸಿಗಾಕೊಂಡಿದೆ. ನೆಕ್ಸ್ಟ್ ಕರ್ನಾಟಕ, ನೆಕ್ಸ್ಟ್ ವಿಲ್ ಬಿ ಕರ್ನಾಟಕ. ಎಂಥ ಪವರ್ಫುಲ್ ಸ್ಟೇಟ್. ಯಾವ ಸ್ಟೇಜ್ಗೆ ಹೋಗ್ತೀರಿ ನೋಡ್ಕೋತಾ ಇರಿ ನೀವು. ಈಗಾಗಲೇ ಮಾತಾಡೋಕ್ಕೆ ಶುರುವಾಗಿದ್ದಾರೆ. ಆರ್ಥಿಕ ಪರಿಸ್ಥಿತಿ ಬರ್ತೀರಿ, ಅಲ್ಲಿಗೆ ಬರ್ತೀರಿ. ಅಭಿವೃದ್ಧಿಗಾಗದೆ ಏನಾಗುತ್ತೆ? 30 ಪೈಸಾ ಉಳಿದ್ರೆ ನನಗೆ ಡೌಟು ನೆಕ್ಸ್ಟ್ ಬಜೆಟ್ ಆದಮೇಲೆ ನಿಮ್ಗೆ ಅಭಿವೃದ್ಧಿಗೆ ಕರ್ನಾಟಕದಲ್ಲಿ ಸಾಲ ಮರುಪಾವತಿ, ಸಾಲದ ಮೇಲಿನ ಬಡ್ಡಿ ಪಾವತಿ, ಸಂಬಳ, ಆಡಳಿತಾತ್ಮಕ ಖರ್ಚುಗಳು ಮತ್ತು ಪಿಂಚಣಿ ಇದಾದ ಮೇಲೆ ನಿಮಗೆ ನನ್ನ ಪ್ರಕಾರದಲ್ಲಿ 30-35 ಪೈಸಾ ಉಳಿದ್ರೆ ಜಾಸ್ತಿ ಅಂತ ನನ್ನ ಲೆಕ್ಕಾಚಾರ. ಉಳಿಲಿಕ್ಕಿಲ್ಲ. ಅದರೊಳಗಡೆ 40%, 80%, 60% ಬರಬೇಕು. ಅದ್ರಾದ್ಮೇಲೆ ಮಿಕ್ಕಿದ ದುಡ್ಡಲ್ಲಿ ಕೆಲಸ ಆಗಬೇಕು. ಏನು ಕೆಲಸ ಆಗುತ್ತೆ? ಕೊಟ್ಟಿದ್ದನ್ನು ತಗೊಂಡು ಖುಷಿಯಾಗಿರಬೇಕು. ಭಿಕ್ಷೆ ತಿಂದಿಲ್ವಾ ಜನ ನೀವು? ಅವ್ರು ಕೊಟ್ಟಿದ್ದ ಗ್ಯಾರಂಟಿ ರೂಪನ ಅನುಭವಿಸ್ಬೇಕು. ರಾಜ್ಯಗಳು ಬಡವರನ್ನ ಬೆಂಬಲಿಸೋದು ನಮಗೂ ಅರ್ಥ ಆಗುತ್ತೆ, ಕೋರ್ಟ್ ಹೇಳೋದು. ಆದರೆ ಶ್ರೀಮಂತ ಬಡವರ ನಡುವೆ ವ್ಯತ್ಯಾಸವಿಲ್ಲದೆ ಎಲ್ಲರಿಗೂ ಉಚಿತವಾಗಿ ನೀಡುವುದು ತಪ್ಪಲ್ಲವೇ? ಯಾರಲ್ಲ ಅಂತ ಹೇಳ್ತಿರೋದು ಸರ್? ದೇಶದ ಹೆಚ್ಚಿನ ರಾಜ್ಯಗಳು ಆದಾಯದ ಕೊರತೆಯನ್ನು ಎದುರಿಸ್ತಾ ಇವೆ. ಆದರೆ ಅಭಿವೃದ್ಧಿಗೆ ಬದಲಾಗಿ ಉಚಿತ ಕೊಡುಗೆಯನ್ನು ಕೊಡ್ತಾ ಇವೆ. ಹೀಗೆ ಸಾಧ್ಯ ಇದು ಅಂದರೆ? ಹೀಗೂ ಇಲ್ಲ ಸರ್. ಸಾಲ ಇನ್ನೆಲ್ಲಿಂದ ತರಬೇಕು? ಎಲ್ಲಿಂದ ಬರ್ತಾ ಇದೆ ಸರ್? ಸಾಲ. ನಮ್ಮ ಅಪ್ಪನ ಮನೆದು ಏನಾಗಬೇಕು? ನಾನು ಸಾಲ ಮಾಡು ಒಟ್ಟೋಗು, ಅವ್ರು ಬಿಟ್ಟೋಗಿದ್ದು ಬಿಲ್ಲು ಅಂತ ಬೈದ್ರಾಯ್ತು. ಅವನು ಮಾಡಿದ್ದು ಕಚಡ ಬಿಟ್ಟು ಬೈದ್ಬಿಟ್ರೆ ಆಗೋಯ್ತು, ಮುಗಿದಾಯ್ತು. ಯಾರು ಕೇಳ್ತಾರೆ? RR 36 ಅಂತ ಹೇಳದೆ ಉಚಿತ ಯೋಜನೆಗಳಿಂದ ಜನರಲ್ಲಿ ಉಚಿತ ಸೈಕಲ್ಲು, ಆಹಾರ, ವಿದ್ಯುತ್ತು, ನಗದು, ಹಣ ಕೊಟ್ಟರೆ ಕೆಲಸ ಮಾಡೋರು ಯಾರು? ಯಾವತ್ತಿಂದ ಕೇಳ್ತಾ ಇದ್ದೀವಿ ಈ ಪ್ರಶ್ನೆನ? ಇದನ್ನು ರಾಜಕಾರಣಿಗಳು ಬಣ್ಣಿಸ್ತಿರೋದು ಹೇಗೆ? ವಿ ಆರ್ ಎಂಪವರಿಂಗ್ ದೆಮ್ ಅಂತೆ. ಅವರಲ್ಲಿ ಶಕ್ತಿ ತುಂಬುವ ಕೆಲಸವನ್ನು ಮಾಡ್ತಿರ್ತಾರೆ. ಅಯೋಗ್ಯರು ತಗೊಂಬಂದು
ಅವನನ್ನು ಶಕ್ತಿಹೀನ ಮಾಡುವ ಕೆಲಸ ಮಾಡಿ ಅವನಲ್ಲಿ ಶಕ್ತಿ ತುಂಬುತ್ತಿದ್ದೇನೆ ಎಂಬ ಭ್ರಮೆಯನ್ನು ಹುಟ್ಟಿಸಿ ರಾಜ್ಯವನ್ನು ನಾಶ ಮಾಡುತ್ತಿರುವಂತಹ ರಾಕ್ಷಸರುಗಳು ನೀವೆಲ್ಲ ಹೇಳ್ತಾ ಇದ್ದೀನಿ. ಇದನ್ನು ಎಷ್ಟು ದಿನದಿಂದ ಹೇಳ್ತಾ ಇದ್ದೀವಿ. ವಿ ಆರ್ ಮೇಕಿಂಗ್ ದೆಮ್ ಸೋಮಾರಿಗಳು. ಬಡವರನ್ನ ಸೋಮಾರಿ ಅಂತೀರೇನ್ರಿ ಅಂತ ಮಾತೆತ್ತಿದ್ರೆ ಜಾತಿಲಿ ಮಾತಾಡು, ಇಲ್ಲ ಬಡವ ಅಂತ ಮಾತಾಡು. ಏನು ಇವನು ಒಬ್ಬನೇ ಹುಟ್ಟು ಬಂದಿರೋದು ಬಡವರ ಮನೆ ಒಳಗಡೆ, ಮಿಕ್ದವ್ರೆಲ್ಲ ಚಿನ್ನದ ಗಣಿಯಿಂದ ಬಂದ್ಬಿಟ್ಟಿದ್ದೀವಿ ನಿಮ್ಮ ಯೋಗ್ಯತೆಗಳಿಗೆ. ಉಚಿತ ಯೋಜನೆಗಳಿಂದ ಜನರಲ್ಲಿ ಕೆಲಸ ಮಾಡೋ ಮನೋಭಾವ ಕಡಿಮೆ ಆಗುತ್ತದೆ ಅಲ್ಲ, ಆಗಿ ಹೋಗಿದೆ. ಆಗುತ್ತದೆ ಇಲ್ಲ. ಮಾನ್ಯ ನ್ಯಾಯಮೂರ್ತಿಗಳಿಗೆ ಯಾರೊಬ್ಬರು ಹೇಳಬೇಕಿದನ್ನು, ಸರ್ ಸಾರಿ ಸರ್ ಅಂತ. ಆದಾಯದಲ್ಲಿ ಕೊರತೆ ಇದ್ದರೂ ಇಂತಹ ವಿತರಣೆ ಮಾಡ್ತಿದೆ. ಹಣ ಎಲ್ಲಿಂದ ಬರುತ್ತೆ ಅಂದರೆ ಸಾಲ. ಇದು ರಾಜಕೀಯ ಓಲೈಕೆ ಮಾಡುವ ನೀತಿ ಅಲ್ಲವೇ ಅಲ್ಲ. ಹೌದು, ಅದೇ. ಉದ್ಯೋಗಾವಕಾಶ ಸೃಷ್ಟಿಸಿ ಜನರು ಸ್ವಾವಲಂಬಿಗಳಾಗುವಂತೆ ಮಾಡಬೇಕು. ಸರ್ ಆ ಥರದ್ದೆಲ್ಲ ನೀವು ಹೇಳಬಾರ್ದು ಸರ್. ನೀವು ಭಾಳ ಡೇಂಜರಸ್ ಪ್ರಪೋಸಲ್ಸ್ ಕೊಡ್ತಾ ಇದ್ದೀರಿ ನ್ಯಾಯಮೂರ್ತಿಗಳು ಸರ್. ಉದ್ಯೋಗಾವಕಾಶ ಸೃಷ್ಟಿಸಿ ಅವ್ರನ್ನ ಸ್ವಾವಲಂಬಿ ಮಾಡಿಬಿಟ್ರೆ ಅವನು ನನ್ನ ಮೇಲೆ ಯಾಕೆ ಸರ್ ಡಿಪೆಂಡ್ ಆಗಬೇಕು? ಅವನು ನನ್ನ ಮೇಲೆ ಡಿಪೆಂಡ್ ಆಗೋಂಗೆ ಇಟ್ಕೊಂಡಿದ್ರೆ ಮಾತ್ರ ನಾನು ಅವನಿಂದ ಓಟ್ ಕಿತ್ಕೊಳ್ಳೋಕೆ ಸಾಧ್ಯ, ಲಾಭ ಪಡ್ಕೋಬೋದು. ಅವನು ಸ್ವಾವಲಂಬಿಯಾಗಿ ಸ್ವತಂತ್ರ ವ್ಯಕ್ತಿ ಆಗಿಬಿಟ್ರೆ ಸ್ವತಂತ್ರವಾಗಿ ಚಿಂತನೆ ಮಾಡ್ತಾನೆ. ನನ್ನನ್ನು ಯಾಕೆ ಸರ್ ಕೇಳ್ತಾನೆ? ಅವಶ್ಯಕತೆ ಬೀಳಲ್ಲ. ರಸ್ತೆಗಳು, ಆಸ್ಪತ್ರೆಗಳು, ಶಾಲೆಗಳ ಅಭಿವೃದ್ಧಿಗೆ ಖರ್ಚು ಮಾಡಬೇಕಲ್ಲವೇ? ಇಲ್ಲ, ಮಾಡಬೇಕಾಗಿಲ್ಲ ಸರ್. ನಾವು ಅದನ್ನು ಚುನಾವಣೆಯಲ್ಲಿ ನೋಡ್ಬಿಟ್ಟಿದ್ದೀವಿ ಸರ್. ರಸ್ತೆ ಮಾಡಿದ್ರೆ, ಆಸ್ಪತ್ರೆ ಮಾಡಿದ್ರೆ, ಶಾಲೆ ಮಾಡಿದ್ರೆ ಜನ ಓಟ್ ಕೊಡಲ್ಲ ಸರ್, ಗಮನಿಸಲ್ಲ ಸರ್, ಸೋಲಿಸ್ತಾರೆ ಸರ್. ಮತ್ತು ರಸ್ತೆ ಮಾಡಿ ಏನು ಪ್ರಯೋಜನ ಸರ್? ಸಾಯಬೇಕು ಸರ್ ಒಂದಷ್ಟು ಜನ. ಆಗ ನಾನು ಇಂಪಾರ್ಟೆಂಟ್ ವ್ಯಕ್ತಿ ಆಗ್ತೀನಿ ಸರ್, ಆ ರಸ್ತೆ ಮಾಡ್ಸಕ್ಕೆ ಹೋಗಿ. ಆಸ್ಪತ್ರೆ ಹಾಗೇ ನಡೀಬೇಕು ಸರ್, ಜನ ಸಾಯ್ತಿರಬೇಕು ಸರ್, ಆಗ ನಾನು ದೊಡ್ಡ ಮನುಷ್ಯ ಆಗ್ತೀನಿ ಸರ್. ಶಾಲೆಗಳ ಅಭಿವೃದ್ಧಿ ಸರ್, ಶಾಲೆಗಳ ಅಭಿವೃದ್ಧಿ ನಂದಲ್ಲ ಸರ್ ಕೆಲಸ. ನಾನು ಅಂದರೆ ಸರ್ಕಾರ ನನ್ನ ಆಜ್ಞೆ ಮಾಡ್ತಿದ್ದಾಳೆ ಸರ್, ನನ್ನ ಮಗ ಮಾಡ್ತಿದ್ದಾನೆ ಸರ್. ಸರ್ ನಮ್ಮ ಸರ್ಕಾರ ಮಾಡಬಾರ್ದು ಸರ್. ಯಾಕೆ ಸರ್? ನಮ್ಮೂರದ್ದೇ ಸರ್ ಎಲ್ಲ ಶಾಲೆಗಳಿರೋದು. ನಾವು ಮಾಡಿಬಿಟ್ರೆ ಆ ಶಾಲೆಗಳಿಗೆ ಏನಾಗುತ್ತೆ ಸರ್? ಉದ್ಧಾರ ಆಗಬೇಕಲ್ಲ. ಅಂದರೆ ಪ್ರೈವೇಟ್ ಹೇಳಿದ್ದು. ಇಂತಹ ನೀತಿಗಳ ಪುನರ್ವಿಮರ್ಶೆಗೆ ಒಳಪಡಿಸುವ ಸಮಯ ಬಂದಿದೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಆನರಬಲ್ ಜಡ್ಜಸ್ ಸರ್, ಬಂದಿದೆ ಸಮಯ ಅಲ್ಲ, ಬಂದು ಬಹಳ ವರ್ಷ ಆಗಿ ಹೋಗಿದೆ ಅನ್ನುವುದು ನನ್ನ ವಾದ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.